ಮಯ ಮಯ ಬಾರಿ ಇಲ್ಲಿ. ಏನಮ್ಮ? ಅಯ್ಯೋ ನಿನ್ನೆ ಫಸ್ಟ್ ಆಯ್ತು ಆಯ್ತಾ? ನೀನು ಅವನು ಒಂದಾಗ್ಬಿಟ್ರ? ಅಯ್ಯ ಅವಾಗಮ್ಮ ಅವನ ಜೊತೆಗೆ ನನ್ನ ಫಸ್ಟ್ ನೈಟ್ ಅಂತೆ ಎಂಥದ್ದು ಇಲ್ಲ. ಏನೂ ಆಗಿಲ್ಲ. ನನ್ನ ಪರ್ಮಿಷನ್ ಇಲ್ದೇನೆ ಅದು ಹೆಂಗಾಗ್ಬಿಡುತ್ತೆ? ಅವನ್ನ ಮುಟ್ಟಕ್ಕೂ ಬಿಟ್ಟಿಲ್ಲ ನಾನು. ಹೌದಾ? ಸದ್ಯ ನಾನು ರೂಮ್ ಒಳಗೆ ಇಬ್ಬರೇ ಇರ್ತೀರಾ ಗಂಡ ಹೆಂಡತಿ, ಏನಾಗುತ್ತೋ ಏನೋ ಅಂತ ತಿಳ್ಕೊಂಡಿದ್ದೆ. ಏನೂ ಆಗಿಲ್ವಲ್ಲ ಸದ್ಯ. ನಾನು ಅವನ್ನ ಗಂಡ ಅಂತಾನೆ ಒಪ್ಕೊಂಡಿಲ್ಲ. ಅವನ್ನ ಹೆಂಗೆ ಮುಟ್ಟಕ್ಕೆ ಬಿಟ್ಬಿಡ್ತೀನಿ. ಮುಟ್ಟೋದ್ರೆ ಏನೂ ಇಲ್ಲ, ಕೈಯೇ ಕತ್ತರಿಸ್ಬಿಡ್ತೀನಿ ಅವನ್ನ. ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ಏನಾಗುತ್ತೋ ಏನೋ ಅಂತ ತಿಳ್ಕೊಂಡಿದ್ದೆ. ಸದ್ಯ ಏನೂ ಆಗಿಲ್ವಲ್ಲ. ಬಿಡು, ಸ್ವಲ್ಪ ದಿನ ಆಗಲಿ. ಅವನಿಗೆ ಗೇಟ್ ಪಾಸ್ ಕೊಟ್ಟು ಅವನಿಗೂ ಅವ್ರ ಅಮ್ಮನಿಗೂ ನಿಮ್ಮ ಮನೆಯಿಂದನ ಆಮೇಲೆ ಯಾವುದಾದ್ರೂ ಒಳ್ಳೆ ಹುಡುಗನ್ ತಂದು ಮದುವೆ ಮಾಡೋಣ. ಯಾಕೋ ಕೆಮ್ತಾ ಇದೆಯಾ? ಏನಾಯ್ತು? ಏನೂ ಇಲ್ಲ, ಯಾಕೋ ಮೈಸೂರು ಪಾಕ್ ಏನೋ ಇದ್ವು, ಅದನ್ನ ತಿಂದೆ, ಅದಕ್ಕೆ ಕೆಮ್ಮಾಗೈತೆ ಅನ್ಸುತ್ತೆ. ಯಾಕೋ ವಾಂತಿ ಬಂದಂಗೆ ಆಗ್ತೈತೆ ಕಣಮ್ಮ. ವಾಂತಿನ? ಏನು ಹೇಳ್ತಾ ಇದ್ಯಾ? ಈಗಿನ ಏನು ಫಸ್ಟ್ ನೈಟ್ ಏನು ಆಗಿಲ್ಲ ಏನೂ ಇಲ್ಲ ಅಂತ ಹೇಳ್ತಿದ್ದೆ, ಈಗ ನೋಡಿದ್ರೆ ವಾಂತಿ ಅಂತ ಇದೆಯಾ? ಹೆಂಗೆ ಇದೆಲ್ಲನ? ಅಯ್ಯೋ ಏನಾನ ಹೆಚ್ಚು ಕಮ್ಮಿ ಮಾಡ್ಕೊಂಡೇನೆ. ಸುಮ್ಮನಿರಮ್ಮ, ಅಂಥದ್ದೇನು ಆಗಿಲ್ಲ. ಯಾಕೆ ವಾಂತಿ ಬಂದಂಗೆ ಆಗ್ತೈತೆ. ಇರು, ಹೊರಗೆ ಹೋಗ್ತೀನಿ. ಅಯ್ಯೋ ದೇವ್ರೆ, ಇದೇನಪ್ಪ ಇದು? ಅಲ್ಲ ಒಂದೇ ದಿವಸಕ್ಕೆ ವಾಂತಿನ? ಇವಳು ನೋಡಿದ್ರೆ ಏನು ಆಗಿಲ್ಲ ಅಂತಾಳೆ, ಈಗ ನೋಡಿದ್ರೆ ವಾಂತಿ ಮಾಡ್ತಾ ಇದ್ದಾಳೆ. ಅಯ್ಯೋ ದೇವ್ರೆ. ಮಯ ಅಮ್ಮಣಿ ಏನಾಗ್ತೈತಮ್ಮ? ವಾಂತಿ ಯಾಕೆ ಆಗ್ತೈತಿ? ಏನೇ ತಿಂಡಿ ಅಂತದ ವಾಂತಿ ಆಗೋಂತದ? ಜಯಮ್ಮ ಜಯಮ್ಮ ಏನಾಯ್ತೆ ಮಯನಿಗೆ? ಯಾಕೆ? ಏನೇ ಜಯಮ್ಮ ವಾಂತಿ ಮಾಡ್ತಿದ್ದಾಳೆ ನಿನ್ನ ಮಗಳು? ವಾಂತಿ ಮಾಡ್ತಾ ಇದ್ದಾಳೆ. ಏನಾಯ್ತು ಏನಾಯ್ತು ಅಂದ್ರೆ ಯಾಕೆ ವಾಂತಿ ಬರ್ತೈತೆ? ಅದಕ್ಕೆ ವಾಂತಿ ಮಾಡ್ತಾ ಇದ್ದಾಳೆ. ಅಯ್ಯೋ 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 ಅಯ್ಯೋ, ಇಷ್ಟು ಬೇಗನಾ? ನನ್ನ ಮಗ ಫುಲ್ ಫಾಸ್ಟ್ ಆಗಿದ್ದಾನೆ ಬಿಡಪ್ಪ. ಒಂದೇ ರಾತ್ರಿಗೆ ನೋಡ್ದ ಹಾಲೆ ನನ್ನ ಸೊಸೆ ವಾಂತಿ ಮಾಡಂಗೆ ಮಾಡಿಬಿಟ್ಟವನೇ. ಅಯ್ಯೋ ಅಯ್ಯೋ ಅಯ್ಯೋ, ಏನಪ್ಪ ಇದು ಲೀಲೆ? ಎಲ್ಲ ನಮ್ಮ ದೇವ್ರ ದಯೆ. ಅಯ್ಯೋ ಅಯ್ಯೋ ಜಯಮ್ಮ, ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರ್ತೈತೆ. ಅವತ್ತೇನೆ ಫಸ್ಟ್ ಏಟ್ ಮಾಡಿಸಿದ್ರೆ ಇಷ್ಟೊತ್ತಿಗೆ ನನ್ನ ಕೈಗೆ ಮೊಮ್ಮಗನೇ ಬರೋದು ಏನು? ನೋಡ್ದ ನನ್ನ ಮಗನ ತಾಕತ್ತು. ಏ ಅಜ್ಜಿ, ಸುಮ್ಮನ ಕುತ್ಕ. ಬಾಯಿ ಐತೆ ಅಂತೇಳಿ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಒಂದೇ ರಾತ್ರಿಗೆ ಯಾರು ಬಸ್ರಿ ಆಗ್ತಾರೆ? ನಿನ್ಗೇನು ಗೊತ್ತಾಗುತ್ತೋ ಇಲ್ವೋ? ಯಾರನ್ನ ಕೇಳಿಸ್ಕೊಂಡಾರು, ಏನನ್ನ ತಿಳ್ಕೊಂಡಾರು? ಸುಮ್ಮನೆ ಇರು. ಏನೋ ಪಿತ್ತಕ್ಕೋ ಗಿತ್ತಕ್ಕೋ ಏನಕ್ಕೋ ವಾಂತಿ ಆಗೈತೆ ಅಷ್ಟೇನೆ. ಅಂಥದ್ದೇನೂ ಇಲ್ಲ. ಅಂಥದ್ದೇನೂ ಇಲ್ವಂತೆ. ಸುಮ್ಮನಿರೇ ಜಯಮ್ಮ, ನಾನು ಕಾಣದೇ ಇರೋದ. ಯಾಕೆ ಮಾಯಾ, ಯಾಕೆ ವಾಂತಿ ಮಾಡ್ತಾ ಇದ್ಯಾ? ಏನಾಯ್ತಮ್ಮ ಇವಳಿಗೆ? ಅತ್ತೆ ಏನಾಯ್ತು? ಕಳ್ಳ, ಏನು ಗೊತ್ತಿಲ್ಲ ನೋಡು. ಅವಳು ವಾಂತಿ ಆಗೋದ ಕಾರಣ ನೀನೇನೆ. ಅಂದ್ರೆ ಏನ್ ಹೇಳ್ತಾ ಇದ್ಯಮ್ಮ? ನೀನೇನು ಹೇಳ್ತಾ ಇದೀಯ? ನನ್ಗೆ ಅರ್ಥ ಆಗ್ತಿಲ್ಲ. ನಿನ್ನ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ. ನೀನು ತಂದೆ ಆಗ್ತಾ ಇದೀಯಾ. ಅದಕ್ಕೆ ನಿನ್ನ ಹೆಂಡತಿ ವಾಂತಿ ಮಾಡ್ತಾ ಇದ್ದಾಳೆ ಕಣೋ. ಒಂದೇ ರಾತ್ರಿಗೆ ಪರವಾಗಿಲ್ಲ, ನಿನ್ನ ಹೆಂಡತಿ ತಾಯಿ ಆಗ್ತಾ ಇದ್ದಾಳೆ. ಅಯ್ಯೋ ಅಯ್ಯೋ ಅಯ್ಯೋ, ಇದೇ ಖುಷಿಗೆ ಎಲ್ಲರಿಗೂ ಸ್ವೀಟ್ ಹಂಚಬೇಕು ಕಣೋ. ಹೌದೇನಮ್ಮ, ನಾನು ತಂದೆ ಆಗ್ತಾ ಇದ್ದೀನ? ಅಯ್ಯೋ ಮಾಯಾ, ನನಗೆ ಎಷ್ಟು ಖುಷಿ ಆಗ್ತಿದೆ. ಹಾ ಎಷ್ಟು ದಿವಸದಿಂದನಾ ಇಂಥ ಕನಸು ಕಾಣ್ತಿದ್ದೆ. ನನ್ನ ಹೆಂಡ್ತಿನ ನಾನು ಯಾವಾಗ ತಾಯಿ ಮಾಡ್ತೀನಪ್ಪ ಅಂತನ. ಅಂತೋ ಇಂತೋ ನಾನು ತಂದೆ ಆಗಿಬಿಟ್ಟೆ, ನೀನು ತಾಯಿ ಆಗಿಬಿಟ್ಟೆ ಮಾಯಾ. ಖುಷಿನೋ ಖುಷಿ. ಅಯ್ಯೋ, ಮುಚ್ಕೊಂಡಿರ್ತೀರ ನೀವಿಬ್ರು. ನೀವಿಬ್ರು ಸೇರ್ಕೊಂಡು ಏನ್ ಮಾತಾಡ್ತಾ ಇದೀಯ? ನಿನಗೇನೋ ಬದುಕಿದ್ಯಾ ಆಯ್ತೋ ಇಲ್ವೋ? ಅಂಥದ್ದೇನೂ ಆಗಿಲ್ಲ. ನಮ್ಮಿಬ್ರ ಮಧ್ಯೆ ಏನ್ ನಡೆದೈತೆ? ಏನೂ ನಡೆದಿಲ್ಲ. ಯಾಕೆ ಮಾಯಾ ಸುಳ್ಳು ಹೇಳ್ತೀಯ? ನಡೆದಿರೋದು ಏನು ನಡೆದಿಲ್ಲ ಅಂತನ ಹೆಂಗೆ ಹೇಳೋಕ್ಕಾಗುತ್ತೆ ಹೇಳು? ನಿಜಾನೇ ತಾನೇ? ನಿಜನಾ? ಏನು ಹೇಳ್ತಾ ಇದ್ದೀಯ ಜುಂಜ? ಯಾಕತ್ತೆ ನೀವೇ ನಮ್ಮನ್ನ ಫಸ್ಟ್ ನೈಟ್ಗೆಲ್ಲ ಒಳಗೆ ಬಿಟ್ಟು ಈಗ ಏನು ಹೇಳ್ತಾ ಇದೀಯ ಅಂತ ಕೇಳ್ತಾ ಇದ್ದೀರಲ್ಲ? ಸುಮ್ಮನೆ ಇರಿ. ಎಲ್ಲನ ದೇವರಿಚ್ಛೆ, ಎಲ್ಲ ಒಳ್ಳೇದಾಯ್ತಲ್ಲ ಸದ್ಯ. ಅಯ್ಯೋ ದೇವ್ರಿ, ಇದೇನಿದು? ಇವನು ಹಿಂಗೆ ಹೇಳ್ತದೆ, ನನ್ನ ಮಗಳು ನೋಡಿದ್ರೆ ಏನೂ ನಡೆದೇ ಇಲ್ಲ ಅಂತಾಳೆ. ಇದು ಹೆಂಗೆ? ನನ್ನ ಮಗಳೇ ಸುಳ್ಳು ಹೇಳ್ತಾ ಇದ್ದಾಳ? ವಾಂತಿ ಆಗ್ತೈತೆ ಅಂದ್ರೆ ಎಲ್ಲರೂ ಈಗ ಹಂಗೆ ಅಂದ್ಕೊಂತಾರೆ. ಅಯ್ಯೋ, ಈಗೇನ್ ಮಾಡ್ಲಪ್ಪ ದೇವ್ರೆ? ಏನ್ ಜೈಂದ ಅಕ್ಕ, ಯಾಕೋ ಮಾಯಾ ವಾಂತಿಗೆ ಮಾಡ್ತಾ ಇದ್ದಾಳೆ. ಯಾಕೆ, ಹೆಣ್ಗೆ ಆಯ್ತು? ಅದೇನು ಇಲ್ಲ ಕಣೆ ಬಾನು, ಅದು ಏನಾಯ್ತು ಗೊತ್ತಾ?
ಬಾನು ಲಸ್ಮಕ್ಕ ನನ್ನ ಸೊಸೆ ತಾಯಿ ಆಗ್ತಾ ಇದ್ದಾಳೆ, ಅದಕ್ಕೆ ವಾಂತಿ ಮಾಡ್ತಾರೆ. ಅಷ್ಟು ಗೊತ್ತಾಗಲ್ವೇ? ಮದ್ವೆ ಆದ್ಮೇಲೆ ಹೆಂಗಸರು ಯಾಕೆ ವಾಂತಿ ಮಾಡ್ತಾರೆ ಅಂತನ ಕೇಳದ್ ನೋಡು. ಹೌದೇನು ಜಯಮ್ಮ, ನಿನ್ ಮಗಳು ತಾಯಿ ಆಗ್ತಿದ್ದಾಳ? ಕಂಗ್ರ್ಯಾಚುಲೇಷನ್ಸ್. ಅಯ್ಯೋ ಅಮ್ಮ, ಮೊದ್ಲು ಇವ್ರನ್ನೆಲ್ಲ ಆಚೆ ಕಳ್ಸಮ್ಮ. ಕಂಗ್ರ್ಯಾಚುಲೇಷನ್ಸ್ ಅಂತೆ, ಕಂಗ್ರ್ಯಾಚುಲೇಷನ್ಸ್. ನನ್ ಸಂಕಟ ನನಗೆ, ಇವ್ರಿಗಿಲ್ಲಿ ತಮಾಷೆ. ಅಯ್ಯೋ ಸುಮ್ಮನೆ ಇರು ಮಾಯಾ, ಯಾಕೆ ನಿಂದು ವಾಂತಿ ಹಾಕ್ತಿದ್ರೆ ಸರಿ ಹೋಗುತ್ತೆ ಬಿಡು. ಸ್ವಲ್ಪ ರೆಸ್ಟ್ ತಗೋ, ಆರಾಮಾಗಿ ಮಲ್ಕೋ. ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಹೆಂಗೋ ಒಳ್ಳೇದಾಗ್ತಾ ಇತ್ತಲ್ಲ ನಿಂದು. ತಾಯಿ ಹಾಕ್ತಾ ಇದ್ದೀರಾ, ಅದಕ್ಕೆ ಖುಷಿಗೆ ಪಡಿ. ಕಂಗ್ರ್ಯಾಚುಲೇಷನ್ಸ್ ಅಂದ್ರೆ ಥ್ಯಾಂಕ್ಸ್ ಅಂತ ಹೇಳ್ಬೇಕು. ಈ ತರ ಎಲ್ಲ ಮತ್ತೆ ಹಾಡ್ಬಾರ್ದು. ಏ ಜಿಂಜಾ, ನಿಮ್ದು ಹತ್ತು ತಂದೆಗೆ ಹಾಕ್ತಾ ಇದ್ದೀರಾ, ಕಂಗ್ರ್ಯಾಚುಲೇಷನ್ಸ್. ನಮ್ದಕ್ಕೆ ಎಲ್ಲಾರ್ಗು ಸ್ವೀಟ್ಗೆ ಕೊಡ್ಬೇಕು ನೀವು. ಕೊಡ್ತಾನೆ ಬಿಡೆ ಬಾನು. ಅಯ್ಯೋ ಸ್ವೀಟ್ ಕೊಡದೆ ಎಲ್ಲಿ ಹೋಗ್ತಾನೆ ನನ್ನ ಮಗ? ಕೊಟ್ಟೆ ಕೊಡ್ತಾನೆ. ಜಯಮ್ಮ, ಇವ್ನಿಗೊಂದು 1000 ರೂಪಾಯಿ ದುಡ್ಡು ಕೊಟ್ಬಿಡು, ಸ್ವೀಟ್ ತಂದು ಎಲ್ಲರಿಗೂ ಹಂಚ್ಲಿ. ಅಮ್ಮ ಮೊದ್ಲು ಇವನ್ನೆಲ್ಲ ಆಚೆ ಕಳ್ಸಮ್ಮ. ನನ್ನ ತಾಯಿ ಆಗ್ತಾ ಇಲ್ಲ ಅಂತ ಹೇಳಿದ್ರು ಈ ನನ್ನ ಗಂಡನು ನಮ್ಮ ಅತ್ತೆನೂ ನಂಬ್ತಾನೆ ಇಲ್ವಲ್ಲ. ಇವ್ರು ಬೇರೆ ಅದ್ರಾಗೆ ಈ ಲಸ್ಮಕ್ಕನು ಈ ಬಾನು ಅಕ್ಕನು. ನನ್ ಯಾವ ತಾಯಿನೂ ಆಗ್ತಾ ಇಲ್ಲ, ಎಂಥದ್ದು ಇಲ್ಲ. ಅದು ಯಾಕೋ ಪಿತ್ತಕ್ಕೂ ಅಂತಿ ಆಗ್ತೈತೆ ಅನ್ಸುತ್ತೆ. ಸುಮ್ಮನೆ ಹೋಗ್ರಿ, ನನ್ನ ತಲೆ ತಿನ್ಬೇಡ್ರಿ. ಹೋಗ್ಲಿ ಬಿಡೆ ಮಾಯ. ಅಯ್ಯೋ ಎಲ್ಲರಿಗೂ ಗೊತ್ತಾಗ್ಲೇಬೇಕು ತಾಯಿ ಆಗ್ತಾ ಇದೆಯಾ ಅಂದ್ಮೇಲೆ. ಅದನ್ನ ಹೇಳ್ಕೊಂಬಂದಾಗೆ ಸಂಕೋಚ ಏನು? ಬಿಡು. ಏನು ನೀನೇನೇನು ಇವಾಗೇನು ತಪ್ಪು ಮಾಡ್ತಾ ಇದ್ಯಾ? ಅದಕ್ಕೆ ಯಾಕೆ ನಾಚ್ಕಂತಿ ಹೇಳ್ಕಮ್ಮಕ್ಕೆ? ಲಸ್ಮಕ್ಕ ಅವಳು ಹೇಳಿದ್ಲ ಇವಾಗ ತಾಯಿ ಆಗ್ತಾ ಇದೀನಿ ಅಂತ ಹೇಳಿದ್ಲೇನಿ. ಮುಚ್ಕೊಂಡು ಹೋಗ್ರಿ ನೀವು. ತಲೆ ತಿನ್ಬೇಡ್ರಿ. ಇದ್ಯಾಕೆ ಜಯಮ್ಮ ನೀನು ಹಿಂಗಾಡ್ತಾ ಇದೆಯಾ? ನಿನ್ ಮಗಳಂಗೆನೆ ಏನೋ ಅವಳಿಗೇನೋ ನಾಚಿಕೆ ಬಿಡಪ್ಪ ಅನ್ಬೋದು. ನೀನು ಖುಷಿ ಪಡೋದ್ ಬಿಟ್ಟುನು ನೀನು ಹಿಂಗೆ ಹೇಳ್ತಾ ಇದೆಯಲ್ಲ. ನಿನ್ ಮಗಳು ತಾಯಿ ಆಗ್ತಿರೋದಕ್ಕೆ ನೀನ್ ಖುಷಿ ಆಗಲ್ವಾ? ಲಸ್ಮಕ್ಕ ನಿನಗೆ ಇದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಹೋಗೋದ್ ಕಲ್ಕ. ನನ್ನ ಮಗಳು ತಾಯಿನೂ ಆಗ್ತಾ ಇಲ್ಲ, ಎಂಥದ್ದು ಇಲ್ಲ. ಎಂಥದ್ದು ಮೈಸೂರು ಪಾಕ್ ತಂದಿದ್ದಂತೆ, ಅದನ್ನ ತಿಂದು ಎಲ್ಲನ ಹೊಟ್ಟೆ ಕೆಟ್ಟಂಗಾಗಿ ವಾಂತಿ ಆಗ್ತೈತೆ ಅಷ್ಟೇನೆ. ಹೊಟ್ಟೆ ಕೆಟ್ರೆ ಬೇದಿಗೆ ಹಾಕ್ಬೇಕು, ವಾಂತಿಗೆ ಹಾಕಾಕತ್ತೆ ಜಯಿಂದ ಅಕ್ಕ. ನಿಮ್ದು ಮಗಳು ತಾಯಿಗೆ ಹಾಕ್ತಾ ಇದಾರೆ, ಅದನ್ನ ಯಾಕೆ ಮುಚ್ಚು ಮರೆ ಮಾಡ್ತೀರಾ? ಬಿಡಿ. ಸರಿಯಾಗಿ ಹೇಳ್ದೆ ಕಣೆ ಬಾನು. ಈ ಜಯಮ್ಮಗೆ ಅಷ್ಟು ತಲೆಗೆ ಬುದ್ಧಿನೇ ಇಲ್ಲ ನೋಡು. ಏ ಜಯಮ್ಮ, ಮಗಳನ್ನ ಕರ್ಕೊಂಡೋಗಿ ಒಂದಿಟ್ಟು ಮನಗ್ಸೋಗೋಗಿ ಒಳಗೆ ಮಂಚದ ಮೇಲೆ ಮನಗ್ಸಿ ಒಂದಿಟ್ಟು ಯಾತನನ ಕೊಡು. ಒಂದಿಷ್ಟು ಜ್ಯೂಸ ಯತನನ ಕೊಡು, ಕುಡ್ದು ಮನೆ ಕೆಮ್ಲಿ ಮಜ್ಜಿಗೆ ಕೊಡು. ಸುಮ್ಮನೆ ಒಂದಿಷ್ಟು ಮಸಾಲೆ ಹಾಕ್ಬಿಟ್ಟು ಮಜ್ಜಿಗೆ ಕೊಡು. ತಿರುಗಿ ವಾಂತಿಗಿಂತಿ ಆದ್ಗಿದಾತು. ಮನೆ ಕೆಮ್ಲಿ ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಬ್ಲಿ. ಹೋಗಮ್ಮಯ್ಯ, ನಿನ್ನ ಹೊಟ್ಟೆಲಿ ನನ್ನ ವಂಶದ ಕುಡಿ ಬೆಳೀತಾ ಐತಿ. ಹೋಗು, ನೀನು ಜಾಸ್ತಿ ಹೊತ್ತು ನಿಂತ್ಕೊಂಡಿರ್ಬಾರ್ದು. ನೋಡಜ್ಜಿ, ಇದೆಲ್ಲ ಚೆನ್ನಾಗಿರಲ್ಲ. ನನ್ನ ಹೊಟ್ಟೆಗೆ ಯಾವ ಮಗುನೂ ಇಲ್ಲ, ಎಂಥದ್ದು ಇಲ್ಲ. ಸುಮ್ಮನಿದ್ರೆ ಸರಿ, ಇಲ್ದೇ ಇರೋದೆಲ್ಲ ಸುಳ್ಳು ಸುಳ್ಳು ಹಬ್ಸಿದೆ. ನಾನು ಸುಮ್ಮನಿರಲ್ಲ ನೋಡಿ, ಹೇಳಿರ್ತೀನಿ. ನನಗೇನು ಆಗಿಲ್ಲ. ಏನೋ ಯಾತೋ ಮೈಸೂರು ಪಾಕ್ ತಿಂದು ಈ ತರ ಆಗಿದೆ ಅಷ್ಟೇನೆ. ನೀವ್ ಅಂದ್ಕೊಂಡಂಗೆ ಏನು ಇಲ್ಲ. ಯಾಕೆ ಮಾಯ ಹಂಗಂತ ಇದೆಯಾ? ಸುಮ್ಮನೆ ಇರು. ನಾಚಿಕೆ ನನ್ನ ಹೆಂಡತಿಗೆ ಹೇಳಕ್ಕೆ. ಇರಲ್ವೇನಪ್ಪ, ಯಾವುದೇ ಹೆಣ್ಮಕ್ಳಿಗಾದ್ರೂ ಹಿಂಗೆ ಪಬ್ಲಿಕ್ನಾಗೆ ಹೇಳಕ್ಕೆ ನಾಚಿಕೆ ಆಗೇ ಆಗುತ್ತೆ. ಜಯಮ್ಮ ಕರ್ಕೊಂಡೋಗಿ ಒಳಿಕೆ. ಹೋಗಮ್ಮ, ಯಾಕಿಲ್ಲ ನಿಂತ್ಕೊಂಡು? ಏ ಜಯಮ್ಮ ಕರ್ಕೊಂಡೋಗು. ಮಾಯಾ ಮಾಯಾ ಬಾ, ಸುಮ್ಮನೆ ಇಲ್ಲಿ ಇದ್ದಷ್ಟು ನಿನಗೆ ತೊಂದ್ರೆ. ಸುಮ್ಮನೆ ಬಾರೆ, ಇನ್ ಯಾವಳ ಬತ್ತಾಳೋ ಏನ್ ಸುಡ್ಕಾಡು. ಬಾ ಒಳಕೋಗಣ, ಒಳಕೋಗಿ ಮಾತಾಡೋಣ ಮಿಕ್ಕಿರದ. ಅಯ್ಯೋ ಅಮ್ಮ, ಏನಮ್ಮ ಇದು? ಸುಮ್ಮನೆ ಬಾ ಒಳಿಕೆ. ಸರಿಯಪ್ಪ ಜುಂಜ, ಬತ್ತೀವಿ ನಾವು. ಒಳ್ಳೇದಾಗ್ಲಿ, ಗಂಡು ಮಗುನೇ ಆಗ್ಲಿ ನಿನಗೂನು. ಥ್ಯಾಂಕ್ಸ್ ಕಣಕ್ಕ. ಸ್ವೀಟಾ ತಂದ್ಕೊಡ್ತೀನಿ ನಿಮ್ಮ ಅಂತಕ್ಕೇನೆ. ಸರಿ ಆಯ್ತು, ಅದನ್ನ ತಂದ್ಕೊಡೋದು ಮಾತ್ರನ ಮರಿಬೇಡ. ಬಾರೆ ಬಾನು ಹೋಗೋಣ. ಏನೇ ಬಾನು, ಇದೆಲ್ಲ ನಡೆಯಲ್ಲ ಅಂತ ಅನ್ಕೊಂಡಿದ್ದೆ. ಅಂತೂ ಇಂತೂ ಈ ಜುಂಜ ಬಾರಿ ಇದ್ದಾನೆ. ಅವ್ರದ್ದು ಸಂಸಾರ ಬನ್ನಿ ಲಕ್ಷ್ಮಿಂದ ಹಕ್ಕ. ಸಂಸಾರ ಅಂದ್ಮೇಲೆ ತಾಯಿ ಆಗೋದು, ತಂದೆ ಆಗೋದು ಅದೆಲ್ಲ ಕಾಮನ್ ಅಲ್ವಾ? ಬನ್ನಿ. ಅದ್ರಲ್ಲೇನಿದೆ ಆಶ್ಚರ್ಯ ಪಡುವಂಥದ್ದು? ಎಲ್ಲ ಒಳ್ಳೇದೇ ಆಗಿದೆಯಲ್ಲ. ಅದು ನಿಜಾನೇ. ನಡಿಯಲ್ಲ, ನಾನು ಮಾಯ ಹಂಗೆಲ್ಲ ಮಾಡ್ಕೊಂಬಲ್ಲ. ಅದು ಇದು ತಾಯಿ ಆಗಲ್ಲ ಅವಳು. ಅವಳಿಗೇನೋ ಬೇರೆ ಕನ್ಸೈತೆ ಅಂತ ಅನ್ಕೊಂಡಿದ್ದೆ. ಅದೆಲ್ಲನ ಇವಾಗ ಟುಸ್ ಆಯ್ತೋ ಏನೋ. ನಡಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.